ಹಲ್ಲೆಲೂಯ, ಹಲ್ಲೆಲೂಯ. ಇದು ನಮ್ಮ ಸಭೆ, ನನ್ನ ಸಭೆ, ಇದು ನನ್ನ ದೇವ್ರ ಸಭೆ ಅಂತ ಯಾವಾಗೊಂದು ಭಾರ ಬರ್ತತೋ ಆಗ ನೀವು ಸಹ ಈ ಚೇನ್ ಪ್ರೇಯರಲ್ಲಿ ಮೊದಲನೇ ಪಾಯಿಂಟೇ ನಾವು ಬರ್ತಿದ್ದೀವಿ, ಸಭೆಯ ಐಕ್ಯತೆಗಾಗಿ ಅನ್ಯೋನ್ಯತೆಗಾಗಿ ಪ್ರಾರ್ಥಿಸ್ತೀವಿ. ಹಲ್ಲೆಲೂಯ, ಕೇಳಿಸ್ತಿಲ್ಲ? ಹಲ್ಲೆಲೂಯ. ನಿಜವಾಗಲೂ ಈ ದೇವರ ವಾಕ್ಯದ ಪ್ರಕಾರ ನಾವೆಲ್ಲ ಒಕ್ಕಟ್ಟಾದರೆ ನಮ್ಮೊಂದು ಸಭೆ ಹಿಡಿಯೋಕ್ಕಾಗಲ್ಲ. ನಮ್ಮ ಕುಟುಂಬಗಳೊಂದು ಸ್ವರ್ಗ ಆಗೋಗ್ತದೆ, ನಮ್ಮ ಮಕ್ಕಳ ಭವಿಷ್ಯ ಒಂದು ಸ್ವರ್ಗ ಆಗೋಗ್ತದೆ. ಮಕ್ಕಳಾಗದಿರೋರು ಭಾಗ್ಯ ಪಟ್ಟನೆ ಮಕ್ಕಳಾಗೋಗ್ತಾರೆ. ಕುಟುಂಬ ಒಡೆದಿರುವ ಕುಟುಂಬ ಉಂಡಾಗೋಗ್ತಾರೆ. ಇದೆಲ್ಲ ಆಗ್ಬೇಕಾ ಬೇಡಮ್ಮ? ಸಭೆಯಲ್ಲಿ ಆಗ್ಬೇಕಾ ಬೇಡ? ಹಾಗಾದ್ರೆ ಸಭೆಯೆಲ್ಲ ಏನಾಗ್ಬೇಕು? ನಾವು ಒಂದು ಕುಟುಂಬ ಮತ್ತೊಂದು ಕುಟುಂಬನ ಬಿಟ್ಟು ಕೊಡೋದು ಬೇಡ. ಬಿಟ್ಟು ಕೊಡೋದ ಹಾಗೆ ಬೆಂಕಿ ಹಚ್ಚೋರು ಇರ್ತಾರಲ್ಲ, ಬಿಡ್ತು ಅವ್ರನ್ನ ಹಿಡ್ಕೊಂಡು ಸರಿ ಮಾಡ್ರಿ ಅಂತವ್ರನ್ನ, ಅವ್ರು ಯಾರೇ ಆಗಿರ್ಲಿ ಸರಿ ಮಾಡ್ರಿ ಅವ್ರನ್ನ. ಎಲ್ಲರೂ ಸೇವಕರ ಗಮನಕ್ಕೆ ತಗೊಂಬರ್ರಿ, ಬಿಡ್ತು ಅವ್ರನ್ನ ಸೇರಿಸಿ ಸರಿ ಮಾಡಿಬಿಡುವ. ಸ್ವಲ್ಪ ಗಿಡ ಇರುವಾಗಲೇ ಕೊಚ್ಚಿ ಹಾಕ್ಬೇಕು, ಅದು ಮರ ಆದ್ಮೇಲೆ ಏನು ಮಾಡೋಕ್ಕಾಗಲ್ಲ. ಈ ವಿಷಯದಲ್ಲಿ ಬಹಳ ಪೆಟ್ಟು ತಿಂದಿದ್ದೆ ನಾನು, ಮತ್ತೆ ಅದು ಆಗ್ಲಿಕ್ಕಿಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಎಷ್ಟು ಜನ ಹೊತ್ತು ಒಕ್ಕಟ್ಟಾಗಿ ಮುಂದೆ ಬರ್ತಾರೆ. ನಮ್ಮ ಇಡೀ ಸಭೆಯ ಕುಟುಂಬ, ಸಭೆಯ ಒಂದೊಂದು ಮಕ್ಕಳು, ಸೇವಕರು ಒಕ್ಕಟ್ಟಾಗಿ ಇಷ್ಟೆಲ್ಲ ಆಶೀರ್ವಾದ ये सब आशीष कलिशे का ऊपर आने वाला है. फस्ट आशीर्वाद और ಪ್ರಾರ್ಥನೆಗೆ ಬಿಡು ತರ ಬಂದೋಯ್ತು. ಹಲ್ಲೆಲೂಯ, ಹಲ್ಲೆಲೂಯ. ಒಕ್ಕಟ್ಟಿನ ಪ್ರಾರ್ಥನೆಗೆ ಉತ್ತರ ಬಿಡು ತರ ಬರ್ತದೆ. ಎರಡನೇದು, ಒಕ್ಕಟ್ಟಿನ ಪ್ರಾರ್ಥನೆ ಮಾಡುವಾಗ ಆಶೀರ್ವಾದ ಇಳಿತೈತೆ. 133 ಕೀರ್ತನೆ. ಒಕ್ಕಟ್ಟಿನ ಪ್ರಾರ್ಥನೆ ಮಾಡುವಾಗ ಆ ಸಭೆಯಲ್ಲಿ ಪ್ರತಿದಿನ ಅದ್ಭುತ ಸೂಚಕ ಕಾರ್ಯಗಳು ನೀರು ಕುಡಿದಂಗೆ ಆಗ್ತಿತ್ತಂತ. ಹಾಗೆ ನಮ್ಮ ಸಭೆಯಲ್ಲಿ ಆಗ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ಗೆಡ್ಡೆಗಳು ಕರಗೋಗ್ತಾವ. ಇಲ್ಲಿ ಎಷ್ಟೆಷ್ಟು ದೂರದಿಂದ ಬಂದಾರ. ಲಿವರ್ ಫೇಲ್ಯೂರ್ ಆದವ್ರು ಇಲ್ಲಿ ಬಂದಾರ. ಇಲ್ಲಿ ಮಕ್ಕಳಾಗದೆ ಭಯಂಕರ ಪರಿಸ್ಥಿತಿಯಲ್ಲಿ ಬಂದಾರ. ಕಿಡ್ನಿ ಫೇಲ್ ಆದವ್ರು ಬಂದಾರ ಇಲ್ಲಿ. ಇವರೆಲ್ಲರೂ ಪರಿಪೂರ್ಣವಾಗಿ ಆಲಯದಲ್ಲಿ ಬರುವಾಗಲೇ ಬಿಡುಗಡೆಯಾಗಿ ಹೋಗ್ತಾರೆ. ನಾವು ಒಕ್ಕಟ್ಟಾಗಿ ಸೇರಿಬಿಟ್ರೆ ಆ ಶಕ್ಕಿನ ಮಹಿಮೆ ಇಳಿದು ಬಿಡ್ತದೆ ಸಭೆ ಒಳಗ. ಹಲ್ಲೆಲೂಯ, ಹಲ್ಲೆಲೂಯ. ನಾಲ್ಕನೇದಾಗಿ ನಾವು ನೋಡಿದ್ವಿ, ನಾಲ್ಕನೇದಾಗಿ ಎಲ್ಲಿ ಒಕ್ಕಟ್ಟಾಗಿರ್ತಾರೋ ಅಲ್ಲಿ ಅಸಾಧ್ಯವಾದದ್ದು ಒಂದೂ ಇರುವುದಿಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. प्रभु का जन सुन लो, किधर एक कलिशा में एक हो जाते हैं उधर आशीष भरपूर होता है. हालेलुया, हालेलुया. किधर कलिशा एक होकर प्रेयर करता है, सहायता करता है एक को वो कलिशा में पवित्र आत्मा अभिषेक होगा. हालेलुया, हालेलुया. किधर कलिशा एक होकर दिन रात प्रेयर करेगा कलिशा के लिए, उधर अद्भुत सूचक कार्य हर जोत प्रभु करेगा. हालेलुया. ನಾಲ್ಕನೇದಾಗ ಅದರಲ್ಲಿ ನೋಡಿದ್ರಲ್ಲ ನೀವು, ಆ ರೀತಿ ಒಕ್ಕಟ್ಟಿರುವ ಸಭೆಗೆ ಯೇಸು ಸ್ವಾಮಿನೇ ದಿನಾಲು ಆ ಸಭೆ ಮಂಡಳಿಗೆ ಆತ್ಮಗಳನ್ನು ಹಿಡ್ಕೊಂಬಂದು ಯೇಸು ಸ್ವಾಮಿನೇ ಸೇರಿಸ್ತಿದ್ದಂತ ಸಭೆ. ಹಲ್ಲೆಲೂಯಾ. ಈ ಅಂಕೋಲದ 4 ದಿಕ್ಕಿಗೆ ನಮ್ಮ ಯೇಸು ಸ್ವಾಮಿ ಹೋಗಿ ತಾನು ಆರಿಸ್ಕೊಂಡ ಆತ್ಮಗಳನ್ನ ಇಲ್ಲಿ ತಂದು ಮುಟ್ಟಿಸ್ಬೇಕು. ಈ ಸಭೆ ದೊಡ್ಡದಾಗಬೇಕಾದ್ರೆ ಒಕ್ಕಟ್ಟಾಗಲೇಬೇಕು. ಅವ್ರು ಒಕ್ಕಟ್ಟಾಗಿರುವ ಕಾರಣ ಆ ವಾಕ್ಯನ ಬೇಕಾದ್ರೆ ನೋಡೇ ಬಿಡ್ರಿ. ಯೇಸು ಏನು ಮಾಡ್ತಾನ, ಒಕ್ಕಟ್ಟಿರುವ ಸಭೆಯಲ್ಲಿ ದೇವ್ರು ಏನು ಮಾಡ್ತಾನ, ಆ ವಾಕ್ಯ 4ನೇ ಅಧ್ಯಾಯದಲ್ಲಿದೆ ನೋಡ್ರಿ. ಅಪೊಸ್ತಲರ ಕೃತ್ಯ. प्रभु क्या करेगा, लास्ट ब्लेसिंग, बहुत बड़ा ब्लेसिंग है हमारा कलिशा को. ಅಪೊಸ್ತಲರ ಕೃತ್ಯ शाबा बाबा 2ನೇ ಅಧ್ಯಾಯ, ಅಪೊಸ್ತಲರ ಕೃತ್ಯ 2 का अध्याय 47 ವಚನ 47ನೇ ವಾಕ್ಯ. 2ನೇ ಅಧ್ಯಾಯ 47, ಅಪೊಸ್ತಲರ ಕೃತ್ಯ 2:47. ದೇವರನ್ನ ಕೊಂಡಾಡುವರಾಗಿಯೂ, ಆ ಸಭೆ ಮಕ್ಕಳೆಲ್ಲ ದೇವರನ್ನ ಆರಾಧನೆ ಮಾಡುವವರಾಗಿ, ಜನರೆಲ್ಲರ ದಯವನ್ನ ಹೊಂದುವರಾಗಿಯೂ, ಇಡೀ ಊರಿನ ಜನರ ದಯೆ ಅವರ ಮೇಲೆ ಬಂತು ಇದ್ದರು ಕರ್ತನು ರಕ್ಷಣೆಯ ಮಾರ್ಗದಲ್ಲಿರುವವರು. ಯೇಸು ಸ್ವಾಮಿ ಆ ಗ್ರಾಮದಲ್ಲಿ, ಆ ಊರಲ್ಲಿ ರಕ್ಷಣೆ ಮಾರ್ಗದಲ್ಲಿದ್ದವ್ರನ್ನ ದಿನಾಲು ಅವರ ಮಂಡಳಿಗೆ ಸೇರಿಸುತ್ತಿದ್ದನು. ದಿನಾಲು ಅವರ ಮಂಡಳಿಗೆ ಸೇರಿಸುತ್ತಾ ಇದ್ದನು. ಜೋರಾಗಿ ಕೈ ತಟ್ಟುವ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವಾಗ ಯಾಕೆ ಯೇಸು ಸ್ವಾಮಿ ದಿನಾಲು ಹೊಸ ಹೊಸ ಆತ್ಮ ಸಭೆಗೆ ತಂದು ಮುಟ್ಸಕ್ ಆಗ್ತಿಲ್ಲ?
ಸಭೆಯಲ್ಲಿ ಎಲ್ಲ ಒಂದು ಕಡೆ ಒಕ್ಕಟ್ಟಿನ ಸಮಸ್ಯೆ ಇದೆ. ಆ ಒಕ್ಕಟ್ಟಿನ ಸಮಸ್ಯೆ ಬಗೆಹರಿಸಿದ್ರೆ ನಾವೆಲ್ಲ ಒಟ್ಟಾಗಿ ಸೇರಿ ಪ್ರೀತಿಯಿಂದ ದಿನಾಲಿ ಸಭೆಗೆ ಯೇಸು ಹೊಸ ಆತ್ಮ ತರೋದ್ರಾಗ ಎರಡು ಮಾತಿಲ್ಲ. ಹಲ್ಲೆಲೂಯಾ. ಯೇಸುವಿಗೆ ಹೊಸ ಆತ್ಮ ತರಬೇಕಾ ಬೇಡ? ನಮ್ಮ ಸಭೆಗೆ ಎಷ್ಟು ಜನ ಬಯಸ್ತೀರಿ ಹೊಸ ಮುಖಗಳು ಪ್ರತಿ ಭಾನುವಾರ ನಾವು ಆಲಯದಲ್ಲಿ ನೋಡಬೇಕು? ಬಯಸ್ತೀರಾ? ನಾವೆಲ್ಲ ಏನಾಗಬೇಕು? ಒಕ್ಕಟ್ಟಾಗಿರೋಣ. ಹಲ್ಲೆಲೂಯಾ. ಇದ್ದ ಜಾಗದಲ್ಲಿ ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡುವ. ಒಡೆದ ಎಷ್ಟೋ ಕುಟುಂಬಗಳು ಇವತ್ತು ಒಂದಾಗಬೇಕಾಗಿದೆ. ಕಣ್ಣೀರಲ್ಲಿ ಕೈ ತೊಳೆಯುವಂಥ ಕುಟುಂಬಗಳದಾವ ನಮ್ಮ ಮಧ್ಯದಲ್ಲಿ. हालेलुया। प्रार्थना करेंगे प्रभु का उपस्थिति में, एक मन होकर प्रेयर करो, एक मन से सहायता करो। प्रभु का अभिषेक बहुत आयती से आपके ऊपर आएगा। हालेलुया। ಪ್ರಾರ್ಥನೆ ಮಾಡುವ. ದಯಮಾಡಿ ಕುಟುಂಬಗಳಲ್ಲಿ ಒಕ್ಕಟ್ಟಾಗುವಂತೆ, ಸಭೆಯ ವಿಶ್ವಾಸಿಗಳ ಮಧ್ಯದಲ್ಲಿ ಒಕ್ಕಟ್ಟು ಬರುವಂತೆ, ಸೇವಕರ ಮಧ್ಯದಲ್ಲಿ ಒಕ್ಕಟ್ಟು ಬರುವಂತೆ 2 ನಿಮಿಷ ಎಲ್ಲರೂ ಪ್ರಾರ್ಥನೆ ಮಾಡಿ ಹೃದಯವನ್ನು ತೆರೆದು, ಸ್ವಾಮಿ, ಆದಿ ಸಭೆಯಲ್ಲಿದ್ದ ಹಾಗೆ ಈ ಅಂತ್ಯಕಾಲದ ಸಭೆಯೊಳಗ ಒಕ್ಕಟ್ಟು, ಒಂದು ಮನಸ್ಸು ದಯಮಾಡಿ ತಗೊಂಬಾಪ. पवित्रात्मा सहाय करो। हमारे कलीसिया में एक मन से प्रार्थना करेगा, एक के लिए। हालेलुया। ಇವತ್ತು ನಮ್ಮ ಸಭೆಯಾಗ ಒಕ್ಕಟ್ಟನ ಮುರಿಯಲು ಯತ್ನಿಸುವ ಸೈತಾನ ಶಕ್ತಿಗಳು, ಅದಕ್ಕೆ ಯಾರು ಎಡೆ ಕೊಟ್ಟಾರೋ ಸ್ವಾಮಿ ಅವರನ್ನ ಕ್ರಮಪಡಿಸುವಂತೆ, ಸ್ವಾಮಿ ಅವರನ್ನ ತಿದ್ದುವಂತೆ ಪ್ರಾರ್ಥನೆ ಮಾಡುವ ಮಕ್ಕಳೇ. ಈ ಒಕ್ಕಟ್ಟಿಲ್ಲದೆ ಇದ್ರೆ ನಾವೇನು ಗೆಲ್ಲಕ್ಕಾಗಲ್ಲ, ನಾವೇನು ಸಾಧನೆ ಮಾಡಕ್ಕಾಗಲ್ಲ. ಇದ್ದ ಹಾಗೆ ಇರ್ತೀವಿ ನಾವು ವರ್ಷಗಳಾದರೂ. ನಮ್ಮ ಸಭೆ ಒಂದು ಆಶೀರ್ವಾದ ಸಭೆ ಆಗಬೇಕು, ಪವಿತ್ರಾತ್ಮ ಭರಿತವಾದ ಸಭೆ ಆಗಬೇಕು. ಏನು ಅಸಾಧ್ಯವೇ ಇರಬಾರದು ನಮಗೆ. ಹಾಗಾದರೆ ಒಕ್ಕಟ್ಟಾಗಲೇಬೇಕು. ದಯಮಾಡಿ ಎಲ್ಲರ ಗಂಟಲೆತ್ತಿ ಪ್ರಾರ್ಥನೆ ಮಾಡಿ. ಈ ಬೆಳಗಿನ ಜಾವ ಯೇಸು ಸ್ವಾಮಿ ನಮಗೆ ಕಿವಿ ಮಾತು ಹೇಳ್ತದನ, ನೀವು ಒಬ್ಬರಿಗೊಬ್ಬರು ಬಿಟ್ಟುಕೊಡ್ಬೇಡ್ರಿ. ನೀವು ನನ್ನ ದೇಹದ ಅಂಗಗಳಾಗಿದ್ದೀರಿ, ನಾವು ಕ್ರಿಸ್ತನ ದೇಹದ ಅಂಗಗಳಾಗಿದ್ದೇವೆ. ಒಂದು ಅಂಗಕ್ಕೆ ನೋವಾದರೆ ಎಲ್ಲ ದೇಹಕ್ಕೆ ನೋವಾಗ್ತದೆ. ದಯಮಾಡಿ ಪ್ರಾರ್ಥನೆ ಮಾಡ್ರಿ ಮಕ್ಕಳೇ. ಈ ವಿಷಯದಲ್ಲಿ ನಾವು ಗೆದ್ರೆ ಎಲ್ಲ ವಿಷಯದಲ್ಲಿ ನಾವು ಗೆದ್ದಂಗೆ. हम दिल से प्रार्थना करेंगे. ಇವತ್ತು ಒಡೆದ ಕುಟುಂಬಗಳು ಒಂದಾಗಬೇಕು. ಗಂಡ ಹೆಂಡತಿಯ ಮಧ್ಯದಲ್ಲಿರುವ ಮನಸ್ತಾಪಗಳು ಹೋಗಬೇಕು. ಅತ್ತೆ ಸೊಸೆಗಿರುವ ಮನಸ್ತಾಪಗಳು ಹೋಗಬೇಕು. ಒಂದು ವಿಶ್ವಾಸಿ ಕುಟುಂಬ ಮತ್ತೊಂದು ವಿಶ್ವಾಸಿ ಕುಟುಂಬ ಇರುವ ಒಡಕು ಹೋಗಬೇಕು. ಎಲ್ಲ ಕುಟುಂಬ ಒಂದಾಗಬೇಕು, ಒಕ್ಕಟ್ಟಾಗಲೇಬೇಕು. ಇಲ್ಲವಾದಲ್ಲಿ ವೈರಿಗೆ ಎಡೆ ಕೊಟ್ಕೊಂಡು ದೇವರ ಆಶೀರ್ವಾದ ಅಷ್ಟು